ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಇವತ್ತು ನಾನು ತಂದಿರೋ ರೆಸಿಪಿ ನಾಟಿ ಕೋಳಿ ಬಸ್ಸಾರು. ಇದನ್ನು ಒಂದು ಸಲ ಮಾಡಿಕೊಂಡ್ರೆ ಈ ಚಳಿಗಾಲಕ್ಕೆ ಮಳೆ ಬರ್ತಾ ಇರೋ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್. ಇಡ್ಲಿ, ದೋಸೆ ಏನು ಬೇಕಾದರೂ ನೀವು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೂ ನಾವು ಚಿಕನ್ ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಪಲ್ಯ ಥರ ಮಾಡ್ತೀವಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಸೈಡ್ ಡಿಶ್ ಆಗಿ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಈ ರೀತಿ ಮಾಡಿದ್ರೆ ಮನೇಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ಇದಕ್ಕೆ ಸ್ವಲ್ಪನೂ ಮಸಾಲೆ ಪದಾರ್ಥಗಳನ್ನ ಸೇರಿಸದೆ ಮಾಡ್ತಾ ಇರೋ ಕಾರಣ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಆ ಥರ ಏನೂ ಆಗಲ್ಲ. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಾನು ಚಿಕನ್ ತೊಗೊಂಡಿದ್ದೀನಿ, ನಾಟಿ ಕೋಳಿ. ಇದನ್ನು ಈ ರೀತಿ ಮೀಡಿಯಮ್ ಸೈಜು, ತುಂಬ ಸಣ್ಣನೂ ಬೇಡ ದೊಡ್ಡದಾಗೂ ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 15 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನು ತೊಗೊಂಡಿರೋ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋ ಕಾರಣ ಬ್ಯಾಡಗೆ ಮೆಣಸಿನ್ಕಾಯಿಯೂ ಕೂಡ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಬೆಳ್ಳುಳ್ಳಿ, ಒಂದು 4 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಧನಿಯಾ ಅರ್ಧ ಕಪ್ ಅಂದರೆ 5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹುರ್ಗಡ್ಲೆ ಬೇಕಾಗುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿ. ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ ಬೇಕಾಗುತ್ತೆ. ಹಾಗೂ 1 ಸ್ಪೂನಷ್ಟು ಅಕ್ಕಿ ಕಾಳು ತಗೊಳ್ಳಿ. ಈಗ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ನಾವೇನು ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂಬಣ್ಣ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಬೇಗ ಸೀದೋಗುತ್ತೆ ಒಣಮೆಣಸಿನ್ಕಾಯಿ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನಮಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ನಾನು ತಗೊಂಡಿರೋ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರೋ ಕಾರಣ 2 ಸಮ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆದಮೇಲೆ, ಲೈಟಾಗಿ ಕಲರ್ ಚೇಂಜ್ ಆದಮೇಲೆ 1 ಸ್ಪೂನಷ್ಟು ಅಕ್ಕಿ ಕಾಳು ಹಾಕಿ. ನೋಡಿ, ನಾನಿಲ್ಲಿ 5-6 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕಾಗುತ್ತೆ ಮೊದಲಿಗೆ. ಈಗ ಇದನ್ನು ನಾನು ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದೇ ಕಡಾಯಿಗೆ ಮತ್ತೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಪೂರ್ತಿ ಕಲರ್ ಚೇಂಜ್ ಆಗಬೇಕು. ನೋಡಿ, ನಾವು ಜಾರ್ಗೆ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ನಾವು ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀವಿ. ಈಗ ನೋಡಿ, ಮತ್ತೆ ಆ ಜಾರಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ 1 ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ರುಬ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಮೊದಲಿಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ. ಈಗ ನಾವು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ರುಬ್ಕೊಳ್ಳೋಣ. ಎಲ್ಲೂ ಕೂಡ ನಮಗೆ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು ಅದು ಯಾವುದು ಸಿಗಬಾರ್ದು. ಆ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೋಡಿ, ರುಬ್ಕೊಂಡಾಗಿದೆ. ಇದನ್ನು ಇವಾಗ ನಾನು 3 ಸ್ಪೂನಷ್ಟು ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಈ ರೀತಿ 3 ಸ್ಪೂನ್ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ಖಾರ ರೆಡಿ ಆದಮೇಲೆ ನಾವು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಯಾವ ಪಾತ್ರೆಯಲ್ಲಿ ನಾವು ಸಾಂಬಾರು ಮಾಡ್ತೀವೋ ಆ ಪಾತ್ರೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ. ನೆನಪಿರಲಿ, ಬೆಳ್ಳುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು.
ಸೊ ಅದಕ್ಕೋಸ್ಕರ ನಾವು ಬೆಳ್ಳುಳ್ಳಿನ ಸ್ವಲ್ಪ ಬಿಡಿಸಿ ಜಜ್ಜಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗೋವರೆಗೂ ಸಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು 3 ಒಣಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಏನು ಚಿಕನ್ ತಗೊಂಡಿದ್ವಲ್ಲ ನಾಟಿ ಕೋಳಿ, ಅದನ್ನು ಹಾಕ್ತಾ ಇದ್ದೀನಿ. ತುಂಬಾ ಬೇಗ ಆಗುತ್ತೆ ನಮಗೆ ನಾಟಿ ಕೋಳಿ ಬಸ್ಸಾರು, ತುಂಬ ಟ್ರೆಡಿಷ್ನಲ್ ಆಗೂ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಆವಾಗ ಟ್ರೆಡಿಷ್ನಲ್ ಆಗಿ ನಾಟಿ ಕೋಳಿ ಸಾಂಬಾರು ಮಾಡೋದು ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ನೋಡಿ ಈ ರೀತಿ ಹಾಕಿ ಒಂದು 2-3 ಸಲ ಈ ರೀತಿ ನಾವು ಮಾಡ್ಕೋಬೇಕು. ಆ ಒಗ್ಗರಣೆಲೇ ನಾವು ಈ ಚಿಕನ್ನೆಲ್ಲ ಸ್ವಲ್ಪ ಹೊತ್ತು ಬೇಯಬೇಕು. ನೋಡಿ ಅದಾದಮೇಲೆ 1-2 ನಿಮಿಷ ಆದಮೇಲೆ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪಾಕಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊದಲೇ ನಾವು ಇದಕ್ಕೆ ನೀರು ಹಾಕಂಗಿಲ್ಲ, ಆಮೇಲೆ ಹಾಕ್ಕೋಬೇಕು. ಸೊ ಮೊದಲು ಉಪ್ಪು ಹಾಕಿ ಈ ರೀತಿ ಫ್ರೈ ಮಾಡಿ ಒಂದು ತಟ್ಟೆ ಮುಚ್ಚಿ ಇದನ್ನು ಒಂದು 5 ನಿಮಿಷ ಅಷ್ಟು ನಾವು ಬೇಯಿಸ್ತಾ ಇದ್ದೀವಿ. ಏಕೆಂದರೆ ಇದರಲ್ಲಿರೋ ಸ್ವಲ್ಪ ನೀರೆಲ್ಲ ಬಿಡಬೇಕು, ಆವಾಗ ಉಪ್ಪೆಲ್ಲ ಚಿಕನ್ಗೆ ಹಿಡಿಯುತ್ತೆ. ಅದಕ್ಕೋಸ್ಕರ ಒಂದು ತಟ್ಟೆ ಮುಚ್ಚಿ ಇಡ್ತಾ ಇದ್ದೀವಿ. ಒಂದು 5 ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಗುತ್ತೆ. ಒಂದು ಸ್ವಲ್ಪ ಐ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ, ನಾಟಿ ಕೋಳಿ ಬೇಗ ಬೇಯೋಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಐ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ನೀರೆಲ್ಲ ಬಿಟ್ಟಿದೆ ಅಂದಾಗ ನಾವು ರುಬ್ಕೊಂಡಿದ್ವಲ್ಲ ಖಾರ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಹಾಕ್ಕೋಬೇಕು. ನೋಡಿ ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರಣೆ ಹಾಕಿರೋ ಚಿಕನ್ಗೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಕೂಡ ನಾನಿಲ್ಲಿ ಹಾಕ್ಕೊತೀನಿ. ನಾನು ತಗೊಂಡಿರೋ ಮೆಜರ್ಮೆಂಟ್ ಖಾರ ನಮಗೆ ಕರೆಕ್ಟ್ ಆಗುತ್ತೆ. ಈ ಟೈಮಲ್ಲಿ ನೀವೊಂದು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ನೆಕ್ಸ್ಟ್ ನಾವು ತೆಂಗಿನಕಾಯಿ ಕೂಡ ರುಬ್ಬ ಹಾಕ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬೇಕು. ಆ ರೀತಿ ನೋಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ನೀರು ಕೂಡ ಜಾಸ್ತಿ ಹಾಕೋಂಗಿಲ್ಲ, ಇವಾಗ ಮೊದಲಿಗೆ ಸ್ವಲ್ಪನೇ ಹಾಕಬೇಕು. ನಮಗೆ ಚಿಕನ್ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು, ಆ ಖಾರ ಎಲ್ಲ ನಮಗೆ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಮತ್ತು ಚಿಕನ್ ಕೂಡ ನಮಗೆ ಒಂದು 80 to 90% ಬೆಂದಿರಬೇಕು, ಆ ಥರ ಇದು ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಸೆಟ್ ಮಾಡಿ ಮತ್ತೆ ತಟ್ಟೆ ಮುಚ್ಚಿ ನಾನಿಲ್ಲಿ 15 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಬೇಯುತ್ತೆ. ಮಧ್ಯ ಮಧ್ಯ ಸ್ವಲ್ಪ ತಟ್ಟೆ ಓಪನ್ ಮಾಡಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಮೊದಲಿಗೆ ನೀರು ಜಾಸ್ತಿ ಹಾಕಬಾರ್ದು, ಲಾಸ್ಟಲ್ಲಿ ನಾವೇನು ತೆಂಗಿನಕಾಯಿ ರುಬ್ಕೊತೀವಿ ಆವಾಗ ನೀರು ಹಾಕ್ಕೋಬೇಕು ಇದಕ್ಕೆ. ಮಧ್ಯ ಮಧ್ಯ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಒಂದು ಪೀಸ್ ಮುಟ್ಟು ನೋಡಿ ನಿಮಗೆ ಬೆಂದಿದೆ ಅನಿಸಿದ್ರೆ ಈಗ ನಾವು ಇದಕ್ಕೆ ಹಾಕೋಕ್ಕೆ ಒಂದು ರೆಡಿ ಮಾಡ್ಕೊಳ್ಳೋಣ, ಅಂದರೆ ತೆಂಗಿನಕಾಯಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಚಕ್ಕೆ ಮೊಗ್ಗು ಯಾವುದನ್ನು ಕೂಡ ಸೇರಿಸಿಲ್ಲ. ನೀವು ಬೇಕಿದ್ದರೆ ನಿಮಗೆ ಪ್ಲೈನ್ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರಾದರೆ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಸೇರಿಸಿಲ್ಲ, ನಮಗೆ ಇದೇ ಫ್ಲೇವರ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಹಾಕಿಲ್ಲ. ನೋಡಿ ಒಂದು ದೊಡ್ಡ ಹೋಳು, ಅರ್ಧ ಹೋಳಷ್ಟು ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಒಳ ಮುಷ್ಟಿಯಷ್ಟು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟಾದರೆ ಸಾಕು. ನಾವಿದಕ್ಕೆ ಇನ್ನೇನು ಹಾಕಲ್ಲ, ಬರೀ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ಇದನ್ನು.
ನೋಡಿ ಈ ರೀತಿ ರುಬ್ಕೋಬೇಕು. ಈಗ ನಾವು ಮೊದಲೇ ಖಾರ ತೆಗೆದು ಇಟ್ಕೊಂಡಿದ್ವಲ್ಲ 3 ಸ್ಪೂನ್, ಅದ್ರ ಜೊತೆ ಇದನ್ನು ಕೂಡ ಒಂದು 3 ಸ್ಪೂನ್ ಅಷ್ಟು ತೆಗೆದಿಟ್ಕೋಬೇಕು. ನಾನು ತಗೊಂಡಿರೋ ಚಿಕನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಇದನ್ನು ಕೂಡ ಸ್ವಲ್ಪ ಜಾಸ್ತಿ ತೆಗೆದಿಟ್ಕೊತೀನಿ. ನೀವು 1 kg 1.5 kg ಅಲ್ಲಿ ಮಾಡೋದಾದರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟಾದರೆ ಸಾಕು. ಇವಾಗ ನಾವು ಸಾಂಬಾರ್ಗೆ ನಾವೇನು ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇವಾಗ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗೂ ಮಾಡ್ಕೋಬೋದು. ನಾವಿಲ್ಲಿ ನಾಟಿ ಕೋಳಿ ಸಾಂಬಾರು ಅಂದರೆ ನಮಗೆ ಸ್ವಲ್ಪ ತೆಳ್ಳಗೆ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸಾಂಬಾರು ನಾವೆಲ್ಲ ರೆಡಿ ಮಾಡಿಕೊಂಡು ಒಂದೇ ಸಲ ನೀವು ನೀರು ಬೇಕಾದರೆ ಹಾಕ್ಕೋಬೋದು. ಇದು ಆದಷ್ಟು ಬಿಸಿನೀರಲ್ಲೇ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು 10 ನಿಮಿಷ ನಾನು ಮತ್ತೆ ಅದನ್ನು ಬೇಯಿಸಿ ಈಗ ಚಿಕನ್ ಎಲ್ಲ ಈ ರೀತಿ ತೆಗೆದು ಇಟ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಈ ರೀತಿ ಬಸ್ದು ಇಟ್ಕೋಬೇಕು. ಬೇಕಾದರೆ ಸಾಂಬಾರಲ್ಲೂ ಸ್ವಲ್ಪ ಇಟ್ಕೋಬೋದು. ನಾನಿಲ್ಲಿ ಪೂರ್ತಿ ಈ ರೀತಿ ಬಸ್ದು ಇಟ್ಕೊತಾ ಇದ್ದೀನಿ. ನೋಡಿ ಎಲ್ಲದನ್ನು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಬೇರೆ ಒಂದು ಕಡಾಯಿ ತಗೊಂಡು ಚಿಕನ್ ಎಲ್ಲ ಇಡಿಸ್ಬೇಕು ನಮಗೆ. ಸ್ವಲ್ಪ ದೊಡ್ಡ ಕಡಾಯಿ ತಗೊಳ್ಳಿ. ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜಾಸ್ತಿ ಒಂದು 3 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಬ್ರೌನ್ ಕಲರ್ ಆಗಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನ ಬ್ರೌನ್ ಕಲರ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ವಾ, ಇಷ್ಟಾದರೆ ಸಾಕು. ಇವಾಗ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ಖಾರ ಮತ್ತು ತೆಂಗಿನಕಾಯಿ ರುಬ್ಬಿರೋದು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ಅದು ಕೂಡ ಒಂದು 3 ನಿಮಿಷ 2 ನಿಮಿಷ ಅಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಡಬೇಕದ್ರಲ್ಲಿ, ಅಷ್ಟವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ನಮಗೆ ಹಸಿ ಕಲರ್ ಹೋಗಿ ಈ ರೀತಿ ಫ್ರೈ ಆಗಿರೋ ಕಲರ್ ಬಂದಿದೆ ಅಲ್ವಾ, ಇಷ್ಟಾದರೆ ಸಾಕು. ಇವಾಗ ನಾವು ಚಿಕನ್ ಬಸ್ದಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಇದು ಕೂಡ ನಮಗೆ ಚಿಕನ್ಗೆ ಎಲ್ಲ ಮಸಾಲೆ ಸ್ವಲ್ಪ ಮೆತ್ಕೋಬೇಕು, ಆ ರೀತಿ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಚಿಕನ್ 65 ಮಸಾಲ, ಚಿಕನ್ ಚಿಲ್ಲಿ ಮಸಾಲ ಆ ಥರ ಯಾವುದೇ ಮಸಾಲ ಪೌಡ್ರ್ ಕೂಡ ನೀವು 1 ಸ್ಪೂನ್ ಸೇರಿಸ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮನೆಯಲ್ಲೇ ಮಾಡಿರೋಂತಹ ಖಾರದಲ್ಲೇ ನಾನು ಇದನ್ನು ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ನಾನು ಹೇಳಿದ್ನಲ್ಲ ಆ ರೀತಿ ಪೌಡರ್ ಯಾವುದಾದ್ರೂ ಹಾಕ್ಕೋಬೋದು. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ನೀವು ಇದನ್ನು ಒಂದು 5 ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ನೋಡಿ ಒಂದು 5 ನಿಮಿಷ ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಳ ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಳಿ. ಇದು ಮಾತ್ರ ತುಂಬಾ ಫ್ಲೇವರ್ಫುಲ್ಲಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ರಸಮ್ ರೈಸ್ಗೂ ಕೂಡ ಈ ರೀತಿ ತಿನ್ಬೋದು. ನಿಮಗೆ ನಾಟಿ ಕೋಳಿ ಸಾಂಬಾರಲ್ಲೂ ಕೂಡ ನೀರಾಗಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದುವೇ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸರ್ವ್ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಕೂಡ ಮಾಡಿ ಒಂದ್ಸಲ ಟೇಸ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನನಗೆ ಹೆಚ್ಚು ಹೆಚ್ಚು ಸಿಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.